ವಿಧಾನಸೌಧ ಪಾದಯಾತ್ರೆಗೆ 4 ದಿವಸ ಭಾಗವಹಿಸ್ತಾ ಇದ್ದೀರಾ ತಾವು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಭಾಳ ಖುಷಿ ಆಗ್ತಾ ಇದೆ ಜನ ಸ್ಪಂದನೆ ನೋಡಿದ್ರೆ. ಇದು ಕ್ಲಿಯರ್ ಕಟ್ ಇಂಡಿಕೇಶನ್ನು ಕಾಂಗ್ರೆಸ್ ಸರ್ಕಾರನ ತೊಲಗಿಸಿ ಮತ್ತೊಮ್ಮೆ ಗವರ್ನರ್ ರೂಲ್ ತಂದು ಮತ್ತೆ ಹಗರಣಗಳು ಮಾಡಿಕೊಂಡು ನಮ್ಮ ಜನರಿಗೆ ಉಳಿಗಾಲ ಇಲ್ಲ ಅಂತ ನನ್ನ ಅನಿಸಿಕೆ ಇದೆ. ಸರ್, ಏನು ಬಿಜೆಪಿ ಮಾಡಿರುವಂಥ ಹಗರಣಗಳನ್ನ ಬಯಲ್ಗೆಳಿತೀವಿ ಅಂತ ಜನ ಆಂದೋಲನ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು? ಹೌದು, ಖಂಡಿತ. ಈಗ ನೋಡಿ, ನಮ್ಮ ಪಕ್ಷದಲ್ಲಿ ಏನೇನು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಈಗ ಸುಮಾರು 1.5 ವರ್ಷ ಆಯಿತು. ಹಗರಣಗಳಿದ್ದರೆ ಅವಾಗಲೇ ಹೇಳ್ತಿರೋಲ್ಲ, 1.5 ವರ್ಷಕ್ಕಿಂತ ಸಮಯ ಬೇಕಾ ಹೇಳಿ? ಏನು ಹಗರಣ ಇಲ್ಲ, ಬರೀ ಹೆಂಗೆ ಅಂದರೆ ಕರಡಿ ಹೋಯ್ತು ಅಂತ ಒಂದು ಕತೆ ಇದೆಯಲ್ಲ, ಆ ಥರ ಆಯಿತು ಇವ್ರದ್ದು. ಒಂದು ಜವಾಬ್ದಾರಿ ತನ ಇಲ್ಲ, ಒಂದು ಅವರ ಒಂದು ಮಾತಿಗೆ ಒಂದು ವರ್ಚಸ್ಸಿಲ್ಲ, ಅವ್ರ ಮಾತು ಏನು ಹೇಳ್ತಾಯಿರೋ ಅರ್ಥ ಆಗ್ತಿಲ್ಲ ಅವ್ರಿಗೆ. ಹೆಂಗಾಗಿದೆ ಅಂದರೆ ಅವರು ಟ್ರ್ಯಾಕ್ ತಪ್ಪಿ ಎಲ್ಲೋ ಹೋಗ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತಿಲ್ಲ ಏನಾಗ್ತಾ ಇದೆ ಅಂತ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಗ್ಯಾರಂಟಿ. ನಮ್ಮ BJP ಸರ್ಕಾರ ಬಂದರೆ ಮಾತ್ರ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆಯ ಸಮಯ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ. ನೀವು ನೋಡ್ಬೋದಲ್ಲ, ಜನಸಾಗರಣ ಎಷ್ಟೊಂದು ಜನ ಸೇರಿದ್ದಾರೆ. ಡೇ 1 ಇಂದ ಡೇ 4 ತನಕ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ, ಎಲ್ಲೂ ಫೇಲ್ಯೂರ್ ಅನ್ನೋದೇ ಇಲ್ವಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತು ಎಲ್ಲೇ ಹೋದರೂ ಜನರ ಒಂದು ಸಹಕಾರ ಮತ್ತು ಅವರ ಒಂದು ಸಮಯನ ನೀಡಿ ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಕರ್ಕೊಂಡು ಇಷ್ಟು ದೊಡ್ಡ ಜನಸಂಖ್ಯೆ ನೀವು ನೋಡ್ಬೋದು. ಅದರಿಂದ ನೀವು ಇದಕ್ಕಿಂತ ನಾವು ಜನಸ್ಪಂದನೆಯನ್ನು ಕೇಳಲಿಕ್ಕಾಗಲ್ಲ. ಅದರಿಂದ ಇದು ಯಶಸ್ವಿ ಮೈಸೂರು ಚಲೋ ಯಾತ್ರೆ ಅಂತಲೇ ಹೇಳ್ಬೋದು.